ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಸ್ಯಾಟರ್ಡೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಮಾಡಿದ್ದೆ. ಸೊ ಇದು ಚಟ್ನಿ ನಮ್ಮ ಅತ್ತೆ ಮಾಡ್ತಾರೆ ಇದೇ ರೀತಿ. ಸೊ ಅದಕ್ಕೆ ಒಗ್ಗರಣೆ ಕೊಟ್ಟರೆ ಸಕ್ಕತ್ತಾಗಿರುತ್ತೆ. ಈರುಳ್ಳಿ, ಕಡಲೆಬೇಳೆ ಎಲ್ಲನೂ. ಸೊ ಆಂಟಿ ತುಂಬ ಚೆನ್ನಾಗಿ ಅಕ್ಕಿ ರೊಟ್ಟಿ, ಜೋಳ ರೊಟ್ಟಿ, ಚಪಾತಿ ಎಲ್ಲ ಮಾಡ್ತಾರೆ. ನಮ್ಮ ಅತ್ತೆ ಊರಿಗೆ ಹೋದಾಗ ನಾನು ಆಂಟಿನೇ ಕರಿತೀನಿ ಮಾಡೋಕ್ಕೆ ಅಂತ. ಸೊ ನಮ್ಮ ಅತ್ತೆ ಊರಿಗೆ ಹೋದರು, ಯಾಕೆಂದರೆ ಸ್ವಲ್ಪ ಕ್ಲೀನೆಲ್ಲ ಮಾಡಬೇಕು. ಹಬ್ಬ ಇನ್ನೇನು ಸ್ಟಾರ್ಟು, ನವರಾತ್ರಿ, ಅದಕ್ಕೋಸ್ಕರ. ಸೊ ಮಕ್ಕಳಿಗೆ ರಾಗಿ ಸಾರಿ ತಿನ್ನಿಸಿ ಆಟ ಆಡ್ತಾಯಿದ್ರು. ಹಸ್ಬೆಂಡು ಸ್ಯಾಟರ್ಡೆ ಸಂಡೇ ಅಂದರೆ ಸ್ವಲ್ಪ ಲೇಟೇ ಎದ್ದೇಳೋದು. ಸೊ ಅದಕ್ಕೆ ನಾನು ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೆ. ನನಗೆ ಸ್ವಲ್ಪ ಜಾಸ್ತಿ ರೊಟ್ಟಿ, ಚಪಾತಿ ಬ್ರೇಕ್ಫಾಸ್ಟಿಗೆ ತುಂಬ ಇಷ್ಟಪಡ್ತೀನಿ ಯಾವಾಗ್ಲೂ. ಸೊ ತಿಂದು ಫ್ರೆಶ್ ಅಪ್ ಎಲ್ಲ ಆಗಿ ಮಕ್ಕಳು ಸ್ಕೂಲ್ಗೆ ಹೋಗಬೇಕಿತ್ತು. ಸೊ ಇವತ್ತು ಸ್ಯಾಟರ್ಡೆ ತಿಂಡಿ ಎಲ್ಲ ಆಯಿತು. ಈಗ ಮಕ್ಕಳದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಡ್ಯಾಡಿ ಮಮ್ಮಿ ಇಬ್ಬರು ಬರಬೇಕು ಅಂತ ಕಂಪಲ್ಸರಿ ಹೇಳಿದ್ದಾರೆ. ಸೊ ಅದಕ್ಕೆ ಇವಾಗ ಹೊರಟಿದ್ದೀವಿ. ಇವರಿಲ್ಲೇ ಆಟ ಆಡ್ತಾ ಇದ್ದಾರೆ. ಹಾಂ, ಓಕೆ. ಹ್ಞೂ ನಮ್ಮ ಇಲ್ಲಿ ಇವಳು ಚುಕ್ಕಿ ಜೊತೆ ಆಟ ಆಡ್ತಾ ಇದ್ದಾಳೆ. ಹಾಯ್ ಮಾಡು ಚುಕ್ಕಿ. PTMಗೆ ಟೈಮ್ ಸ್ಲಾಟು ಕೊಟ್ಟಿದ್ದರು. ಸೊ ಈ ಟೈಮಿಗೆ ಬರಬೇಕು ಅಂತ ಮನೆ ಎದುರುಗಡೆನೆ ನಡ್ಕೊಂಡು ನಾನು ನನ್ನ ಹಸ್ಬೆಂಡು ಹೋಗ್ತಾ ಇದ್ವಿ. ಮಕ್ಕಳಿಗೆ ಹಬ್ಬ ಆದಮೇಲೆ ಟೆಸ್ಟ್ ಇತ್ತು. ಅವ್ರ ಸ್ಕೂಲಲ್ಲಿ 3 months ಒನ್ಸ್ ಟೆಸ್ಟ್ ಇರುತ್ತೆ. ಸೊ ಸೆಪ್ಟೆಂಬರಲ್ಲಿ ಇತ್ತು, ನೆಕ್ಸ್ಟು ಡಿಸೆಂಬರ್, ಅದಾದಮೇಲೆ ಫೈನಲ್ ಮಾರ್ಚಲ್ಲಿರುತ್ತೆ. ಸೊ ಇಬ್ಬರದ್ದು ಪ್ರೋಗ್ರೆಸ್ ಕಾರ್ಡ್ ನೋಡಿ ಫುಲ್ ಖುಷಿಯಾಗೋಯ್ತು. ಸೊ A+ ಎಲ್ಲ ತೆಗೆದಿದ್ದಾರೆ. ಮ್ಯಾಮ್ ತುಂಬ ಚೆನ್ನಾಗಿ ಹೇಳ್ತಾರೆ, ರೈಮ್ಸು, ಸ್ಟೋರಿ ಟೆಲ್ಲಿಂಗು ಎಲ್ಲ ಅಂತ. ಸೊ ಅದಾದಮೇಲೆ ನಾವು ವಿಶಾಲ್ ಮಾರ್ಟ್ಗೆ ಹೋದ್ವಿ. ಎಳಿಬೇಡ ಸಿರಿ. ಪಾಪ ತೊಗೊಂಬರ್ತಡಿ. ಸೊ ಮಕ್ಕಳಿಗೆ ಶಾಪಿಂಗ್ ಮಾಡಬೇಕಿತ್ತು, ಯಾಕೆಂದರೆ ಹಬ್ಬಕ್ಕೆ ಬಟ್ಟೆ ಕೊಡಿಸ್ಬೇಕಿತ್ತು. ನಾನು ನೋಡಿದೆ, ನನಗೆ ಯಾಕೋ ಯಾವ ಕಲೆಕ್ಷನ್ಸು ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ರೇಟ್ ಅಂತೂ ತುಂಬಾ ರೀಸನಬಲ್ ಆಗಿತ್ತು. 150, 250 ಆ ಥರ ಎಲ್ಲನೂ ಇತ್ತು. ಕಾಸ್ಟ್ಲಿದು ಇತ್ತು, 1000 ಮತ್ತು 1500 ಆ ಥರನೂ. ಬಟ್ ನಾನು ಆಲ್ರೆಡಿ ತೊಗೊಂಡಿದ್ದೆ. ಸೊ ಅದೇ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಮತ್ತೆ ಏನು ಸೆಲೆಕ್ಟ್ ಮಾಡಲಿಲ್ಲ. ನನ್ನ ಹಸ್ಬೆಂಡು ಸ್ವಲ್ಪ ಸೆಲೆಕ್ಟ್ ಮಾಡಿಕೊಂಡ್ರು. ವಿಶಾಲ್ ಮಾರ್ಟ್ಗೆ ಹೋಗಿ ಬಟ್ಟೆ ಪರ್ಚೇಸ್ ಮಾಡಿ, ಮಕ್ಕಳದ್ದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಆಯಿತು, ಅದು ಎಲ್ಲ ಮುಗಿಸಿ ಮನೆಗೆ ಬಂದು ಊಟ ಎಲ್ಲ ಆಯಿತು. ಇವಾಗ ಪೂಜಾ ಪಾಪುನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ 15 days ಬ್ಯಾಕ್ ಅಷ್ಟೇ ಅವಳದು ಸೀಮಂತ ಫಂಕ್ಷನ್ ಆಯಿತು. ಸೊ ನ್ಯೂ ಬಾರ್ನ್ ಬೇಬಿ. ಸೊ ಆ ಪಾಪುನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಯಾವ ಪಾಪು ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಹೇಳ್ತೀನಿ ನಿಮಗೆ ಯಾವ ಪಾಪು ಅಂತ. ಸೊ ನಾವು ನಿಜವಾಗ್ಲೂ ಗೆಸ್ ಮಾಡಿದ್ವಿ, ಬಟ್ ನನ್ನ ಗೆಸ್ ಆಗಲಿಲ್ಲ. ಸೊ ಅಲ್ಲಿ ಹೋಗಿ ಹೇಳ್ತೀನಿ ಯಾವ ಪಾಪು ಅಂತ. ಸೊ ಇವಾಗ ಹೊರಟಿದ್ದೀವಿ. ಸೊ ಹಾಸ್ಪಿಟಲ್ ಇರೋದು ನಾಗರಬಾವಿಯಲ್ಲಿ. ನಮ್ಮ ಏರಿಯಾಯಿಂದ 1 hour ಆಗುತ್ತೆ. ಸೊ ನಾವು ಸಾಯಂಕಾಲ 4 o'clock ಹಾಗೆ ಹೊರಟಿದ್ದು, ರೀಚ್ ಆಗಿದ್ದು 5 o'clock ಹಾಗೆ. ಸೊ ಇಸ್ಕಾನ್ ಮುಂದೆನೇ ಹೋದ್ವಿ. ಒಳಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ವೀಕೆಂಡ್ಸ್ ಅಲ್ವಾ, ರಶ್ ಇರುತ್ತೆ, ಮತ್ತು ನಾವು ಹಾಸ್ಪಿಟಲ್ಗೆ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತ ಹೋಗಲಿಲ್ಲ. ಸೊ ನನ್ನ ಹಸ್ಬೆಂಡ್ಗೆ ಈ ಬ್ಯಾಂಗ್ಳೂರ್ ಟ್ರಾಫಿಕ್ಕಲ್ಲಿ 4 wheeler ತೊಗೊಳ್ಳೋದು ಅಂದರೆ ಇಷ್ಟನೇ ಆಗಲ್ಲ. ಅದಕ್ಕೆ ಅವ್ರು ಯಾವಾಗಲೂ 2 wheeler
ಆಪ್ಟ್ ಮಾಡೋದು. ಸೊ ಹಾಸ್ಪಿಟಲ್ ಕೂಡ ರೀಚ್ ಆದ್ವಿ. ಇದೇ ಹಾಸ್ಪಿಟಲಲ್ಲಿ ನನ್ನ ಮಕ್ಕಳು ಸತ ಹುಟ್ಟಿದ್ದು. ಸೊ ಪೂಜಾಗೆ ಚೆಕಪ್ ಮಾಡಿದ್ರಲ್ಲ ಅದೇ ಡಾಕ್ಟರೇ ನನಗೂ ಕೂಡ ಚೆಕಪ್ ಮಾಡಿದ್ದು. ಸೊ ಆಫ್ಟರ್ 3.5 ಇಯರ್ಸ್ ಹಾಸ್ಪಿಟಲ್ನ ನೋಡ್ತಾ ಇದ್ವಿ. ಸೊ ತುಂಬಾ ಖುಷಿ ಆಯಿತು. ನಮ್ಮ ಅಕ್ಕಂದು ಇಲ್ಲೇನೆ ಡೆಲಿವರಿ ಆಯಿತು, ನಮ್ಮ ಆಂಟಿ ಮಗಳದು ಇಲ್ಲೇ ಡೆಲಿವರಿ ಆಯಿತು. ಈ ಹಾಸ್ಪಿಟಲು ನಮ್ಮ ರಿಲೇಟಿವ್ದೇನೆ. ಪೂಜಾ ಸೀಮಂತನೂ ಆಯಿತು, ಡೆಲಿವರಿನೂ ಆಯಿತು. ನೋಡಿದ್ರೆ ಗೊತ್ತಾಗುತ್ತೆ ಪಿಂಕ್ ಕಲರ್ ಹುಡುಗಿ. ಪೂಜಾ ನಮ್ದೆಲ್ಲ ರಾಂಗ್ ಆಯಿತು, ಹುಡುಗ ಅಂದಿದ್ವಿ ನಾವು. ಎಲ್ಲರೂ ನಮ್ದು ಪಕ್ಕದ ರೂಮ್ ಆಂಟಿ, ನಂದು ಇಲ್ಲೇ ಡೆಲಿವರಿ ಆಗಿದೆ. ಆಂಟಿ ಅಜ್ಜಿ ಆಗ್ಬಿಟ್ರಿ. ಪಾಪು ಬೇಡ. ಸೊ ರಕ್ಷಾ ಸೀಮಂತದಲ್ಲಿ ಏನು ಗರ್ಲ್ ಆರ್ ಬಾಯ್ ಅಂತ ಎಲ್ಲಾರನ್ನೂ ಕೇಳಿದ್ರು. ಯಾವ್ದು ಜಾಸ್ತಿ ಬಂತು ಓಟು? ಬಾಯ್ ಅಂತ ಬಂದಿತ್ತು, ಬಟ್ ಆಗಿತ್ತು ಗರ್ಲ್. ನಾವು ಕೂಡ ಬಾಯ್ ಆಗುತ್ತೆ ಅಂತಾನೆ ಹೇಳಿದ್ದು, ಬಟ್ ಗರ್ಲ್ ಹೇಳಿದ್ದೆ. ನಿಂಗೆ ಗರ್ಲ್ ಹೇಳಿದ್ದಾ? ಓ ನೈಸ್. ಸೊ ನನ್ನ ಮಕ್ಕಳಿಗೆ ಫುಲ್ ಖುಷಿ. ಪಾಪು ಪುಟ್ಟು ಪಾಪು ಪುಟ್ಟು ಪಾಪು ಅಂತ ಹೇಳ್ತಾನೆ ಇದ್ರು. ಪಾಪು ಅಂತೂ ತುಂಬ ಮುದ್ದಾಗಿದೆ. ಸೊ ನೋಡಿಕೊಂಡು ಈಗ ಹೊರಡ್ತಾ ಇದ್ದೀವಿ. ಸೊ ನಾಗರಬಾವಿಯಿಂದ ನಮ್ಮ ಮನೆಗೆ ಹೊರಡೋಷ್ಟಿಗೆ 1 hour ಬೇಕು. ಸೊ ಇವಾಗ ಟೈಮ್ ಬಂದ್ಬಿಟ್ಟು 6:30 ಇರಬೇಕು. ಹೋಗೋಷ್ಟಿಗೆ 7:30 8 o'clock ಆಗುತ್ತೆ. ಸೊ ಜಸ್ಟ್ 2 days ಆಗಿತ್ತು ಡೆಲಿವರಿ ಆಗಿ. ಸೊ ಅದಕ್ಕೆ ನಾನು ಫೇಸ್ನ ತೋರಿಸ್ಲಿಲ್ಲ. ಸೊ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲೇ ಇಲ್ಲ. ನೆಕ್ಸ್ಟ್ ಡೇ ಸಂಡೇ ಸಾಯಂಕಾಲ ದೇವಸ್ಥಾನಕ್ಕೆ ಹೋದ್ವಿ. ಏನು ಇಟ್ಕೊಳ್ಳೋಣ? ಹೂವು ಇಟ್ಕೋಬೇಕು, ನೀನು ಹಾಕೋಬೇಕು ಚಿನ್ನಿ. ಸೊ ಈ ದೇವಸ್ಥಾನ ನಮ್ಮನೆ ಹಿಂದ್ಗಡೆ ರೋಡಲ್ಲೇ ಇರೋದು. ಬಟ್ ಓಪನ್ ಆಗಿದ್ದು 1.5 month ಆಯಿತು ಶ್ರಾವಣ ಮಾಸದಲ್ಲಿ. ಸೊ ಆವಾಗ ನಾನು ಹೋಗೋಕ್ಕೆ ಆಗಿತ್ತಿಲ್ಲ. ಹಸ್ಬೆಂಡು ಎಲ್ಲರೂ ಹೋಗಿ ಬಂದಿದ್ದರು. ಆಮೇಲೆ ಹಬ್ಬ ಬಂತು. ಸೊ ನಾನು ಬ್ಯುಸಿಯಾಗಿ ಹೋಗ್ಬಿಟ್ಟೆ. ಸೊ ಅದಕ್ಕೆ ಸಂಡೇ ಸಾಯಂಕಾಲ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದು. ಸೊ ಯಾವಾಗಲೂ ಅಲ್ಲೇ ಓಡಾಡ್ತಾ ಇದ್ವಿ, ಯಾವಾಗ ಓಪನ್ ಆಗುತ್ತೆ ಅಂತ ಅನ್ಕೊತಾ ಇದ್ವಿ. ಸೊ ದೇವಸ್ಥಾನದ ಒಳಗಡೆ ಅಂತೂ ಪ್ರಶಾಂತವಾಗಿತ್ತು. ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡಿದ್ವಿ. ಮಕ್ಕಳು ಸತ ಅಲ್ಲೇ ಆಟ ಆಡ್ತಾಯಿದ್ರು. ಸೊ ತುಂಬ ಚೆನ್ನಾಗಿದೆ ದೇವಸ್ಥಾನ. ಸೊ ಮುನೀಶ್ವರ ಸ್ವಾಮಿ ದೇವಸ್ಥಾನ ಇದು. ಮಸಾಲೆ ಪುರಿ ಚೆನ್ನಾಗಿದೆಯಾ? ಸೊ ದೇವಸ್ಥಾನ ಮುಗಿಸ್ಕೊಂಡು ಚಾಟ್ಸ್ ತಿಂದ್ಕೊಂಡು ಮಕ್ಕಳು ಮತ್ತು ಬೇಬಿಕಾರ್ನ್ ಮಂಚೂರಿ ಬೇಕು ಅಂತ ಅಂದಿದ್ರು. ಸೊ ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಯೂಶ್ವಲಿ ಇಲ್ಲೇ ತಿನ್ನೋದು. ಸೊ ತಿಂದ್ಕೊಂಡು ಮನೆಗೆ ಹೋದ್ವಿ. ಸೊ ಈ ರೀತಿ ನಮ್ಮ ವೀಕೆಂಡ್ ಕಳೀತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್.